ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರಾಜ್ಯ ಬಿಜೆಪಿಗೆ ಎದುರಾಗಿದೆ ಬಿಎಸ್ ಯಡಿಯೂರಪ್ಪನವರ ಅನಿವಾರ್ಯತೆ. ಯಡಿಯೂರಪ್ಪ ವರ್ಚಸ್ಸಿನ ಮೇಲೆಯೇ ಚುನಾವಣೆಗೆ ಹೋಗೋದಕ್ಕೆ ಬಿಜೆಪಿ ತಂತ್ರವನ್ನ ಮಾಡ್ತಾ ಇರುವಂಥದ್ದು. ಬಿಜೆಪಿ ವರಿಷ್ಠರಿಗೂ ಕೂಡ ಯಡಿಯೂರಪ್ಪರ ಸಮುದಾಯದ ಬಲದ ಅರಿವು ಇದೀಗ ಆಗಿರುವಂಥದ್ದು. ಅವ್ರಿಗೂ ಕೂಡ ಗೊತ್ತಾಗಿದೆ. ರಾಜ್ಯಕ್ಕೆ ಬರ್ತಾ ಇದ್ದಂತೆ ಬಿಎಸ್ ಯಡಿಯೂರಪ್ಪನವರ ಭೇಟಿ ಆಗ್ತಾ ಇದ್ದಾರೆ ನಿತಿನ್ ನಬೀನ್. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಬಿಎಸ್ ಯಡಿಯೂರಪ್ಪ ಅವರನ್ನ ಕೆಲವೇ ಕ್ಷಣಗಳಲ್ಲಿ ಭೇಟಿಯಾಗೋರಿದ್ದಾರೆ. ಅವರ ಧವಳಗಿರಿ ನಿವಾಸಕ್ಕೆ ತೆರಳಿ ಬಿಎಸ್ ಯಡಿಯೂರಪ್ಪ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸ್ತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯೋದಕ್ಕಿರುವಂಥದ್ದಲ್ಲಿ ಬಿಎಸ್ ಯಡಿಯೂರಪ್ಪ ಹಾಗೆ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ಅವರು ಕೂಡ ಉಪಸ್ಥಿತರಿರ್ತಾರೆ. ಹಾಗೆ ಹಲವು ನಾಯಕರು ಈಗಾಗಲೇ ಬಿಎಸ್ ಯಡಿಯೂರಪ್ಪ ನಿವಾಸದತ್ತ ಬಂದಿರುವಂಥದ್ದು. ಅಶ್ವಥ್ ನಾರಾಯಣ್ ಅವರು ಇರ್ಬೋದು, ಮಾಜಿ ಸಚಿವ ಶ್ರೀರಾಮುಲು ಅವರು ಇರ್ಬೋದು, ಹಲವು ನಾಯಕರು ಬಿಎಸ್ ಯಡಿಯೂರಪ್ಪನವರ ಧವಳಗಿರಿ ನಿವಾಸದತ್ತ ಆಗಮಿಸಿದ್ದಾರೆ. ಗಮನಿಸ್ತಾ ಇದ್ದೀರಾ ಹಲವು ಮುಖಂಡರು ನಾಯಕರುಗಳು ಆಗಮಿಸಿರುವಂತಹ ದೃಶ್ಯಗಳನ್ನು ಧವಳಗಿರಿ ನಿವಾಸಕ್ಕೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿತಿನ್ ನಬೀನ್ ಅವರೇ ಅಲ್ಲಿಗೆ ಆಗಮಿಸ್ತಾರೆ. ರವಿಕುಮಾರ್ ಅವರು ಬಂದಿದ್ದಾರೆ, MLC, ಹಾಗೆ ಮಾಜಿ ಸಚಿವರಾದಂತಹ ಡಾಕ್ಟರ್ CN ಅಶ್ವಥ್ ನಾರಾಯಣ್, B ಶ್ರೀರಾಮುಲು ಸೇರಿದಂತೆ ಹಲವು ನಾಯಕರು BS ಯಡಿಯೂರಪ್ಪನವರ ಧವಳಗಿರಿ ನಿವಾಸದತ್ತ ಬಂದಿರುವಂಥದ್ದು. ಇದೇ ಧವಳಗಿರಿ ನಿವಾಸಕ್ಕೆ ಕೆಲವೇ ಹೊತ್ತಿನಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಕೂಡ ಬರ್ತಾರೆ. ಉಪಹಾರ ಕೂಟದಲ್ಲಿ BS ಯಡಿಯೂರಪ್ಪನವರ ಜೊತೆಯಲ್ಲಿ ಹಲವು ವಿಚಾರಗಳ ಕುರಿತಂತೆ ನಿತಿನ್ ನಬೀನ್ ಚರ್ಚೆಯನ್ನು ನಡೆಸೋದಕ್ಕೆ ಇದ್ದಾರೆ. ಯಾಕೆ ಅಂದರೆ BS ಯಡಿಯೂರಪ್ಪರವರನ್ನು ಹೊರತುಪಡಿಸಿ ನಾವು ಕರ್ನಾಟಕದಲ್ಲಿ ಬಿಜೆಪಿ ಅತ್ಯಧಿಕ ಬಲದಿಂದ ಗೆಲ್ಲೋದಕ್ಕೆ ಕಷ್ಟ ಆಗತ್ತೆ. ಯಾಕೆ ಅಂದರೆ BS ಯಡಿಯೂರಪ್ಪನವರಿಗೆ ಅವರ ಸಮುದಾಯದ ಬಲ ಇದೆ. ವೀರಶೈವ ಲಿಂಗಾಯತ ಸಮುದಾಯದ ನಾಯಕರು, ಮುಖಂಡರು ಹಾಗೆ ಸಮುದಾಯದ ಜನರು BS ಯಡಿಯೂರಪ್ಪನವರ ಬೆನ್ನಿಗಿದ್ದಾರೆ. ಹೀಗಾಗಿ ಅವರನ್ನು ಹೊರತುಪಡಿಸಿ ನಾವು ಮುಂದುವರಿಯೋದಕ್ಕೆ ಕಷ್ಟ ಆಗತ್ತೆ ಅನ್ನೋದು ಬಿಜೆಪಿಯ ಹೈಕಮಾಂಡ್ಗೆ ಮತ್ತೊಮ್ಮೆ ಅರಿವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಖುದ್ದು BS ಯಡಿಯೂರಪ್ಪನವರು ಮನೆಯ ಹೊರಗಡೆ ಬಂದು ನಿಂತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿತಿನ್ ನಬೀನ್ ಬರ್ತಾರೆ. ನಮ್ಮ ಪ್ರತಿನಿಧಿ ಗಣಪತಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಗಣಪತಿ, ಕೆಲವೇ ಕ್ಷಣಗಳಲ್ಲಿ ನಿತಿನ್ ನಬೀನ್ ಅವರು BS ಯಡಿಯೂರಪ್ಪನವರ ನಿವಾಸಕ್ಕೆ ಬರ್ತಾರೆ. BS ಯಡಿಯೂರಪ್ಪನವರ ಅನಿವಾರ್ಯತೆಯನ್ನು ಅರ್ಥ ಮಾಡಿಕೊಂಡಿದೆ ಬಿಜೆಪಿ ಹೈಕಮಾಂಡ್. ಇವತ್ತು ಬೆಳಗ್ಗೆ ಉಪಹಾರ ಕೂಟದಲ್ಲಿ ಏನೆಲ್ಲ ಚರ್ಚೆಗಳಾಗುವ ನಿರೀಕ್ಷೆಗಳಿರುವಂಥದ್ದು ಗಣಪತಿ? ಖಂಡಿತ ರಾಜಕೀಯದಲ್ಲಿ ಒಂದಷ್ಟು ಚರ್ಚೆ ಆಗಬೇಕು ಅಂತಂದರೆ ಬಿಜೆಪಿ ಪಾಳ್ಯದಲ್ಲಿ ಯಡಿಯೂರಪ್ಪನವರು ಇನ್ನೂ ಕೂಡ ಸಂಘಟನೆಯಲ್ಲಿ ತೊಡಗಿದ್ದಾರೆ ಅನ್ನೋದು ಕೂಡ ಒಂದಷ್ಟು ಚರ್ಚೆ ಆಗ್ತಾ ಇತ್ತು. ಅಂದರೆ ಯಡಿಯೂರಪ್ಪನವರನ್ನ ಪಕ್ಷ ಹೇಗೆ ಬಳಸ್ಕೊಳ್ಳುತ್ತೆ, ಸಂಘಟನೆಯಲ್ಲಿ ಏನಾದರೂ ಕೂಡ ಬಳಸ್ಕೊಳ್ಳುತ್ತಾ, ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಿರುವಂಥದ್ದು. ವಿಶೇಷವಾಗಿ 2028 ಅಂದರೆ 2028 ಏನಾದರೂ ಕೂಡ ಚುನಾವಣೆಯಲ್ಲಿ ಏನಾದರೂ ಕೂಡ ಅವರು ಭಾಗವಹಿಸ್ತಾರೆ ಅನ್ನೋದು ಕೂಡ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಿರುವಂಥದ್ದು ಕೂಡ ಗಮನಿಸ್ಬೋದು. ಈ ವಿಚಾರದಲ್ಲಿ ನೋಡೋದಾದರೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಈಗಾಗಲೇ ಆಗಮಿಸಿದರೆ, ಅಂದರೆ ಯಡಿಯೂರಪ್ಪನವರ ಧವಳಗಿರಿ ನಿವಾಸ ಇವತ್ತು ರಾಜಕೀಯ ಚಟುವಟಿಕೆಯ ಕೇಂದ್ರವಾಗಿರುವಂಥದ್ದು, ಶಕ್ತಿ ಕೇಂದ್ರ ಆಗಿರುವಂಥದ್ದು. ಪ್ರಮುಖವಾಗಿ ಗಮನಿಸೋದಾದ್ರೆ ಇನ್ನೇನು ನಾಯಕರಿಗೆ ಒಂದಷ್ಟು ವೇಟಿಂಗ್ ಕೂಡ ನಡೀತಾ ಇರುವಂಥದ್ದು. ಅಂದರೆ ಯಡಿಯೂರಪ್ಪನವರ ಸಮುದಾಯದ ಬಲ, ಯಡಿಯೂರಪ್ಪನವರ ವರ್ಚಸ್ಸು ಇನ್ನೂ ಕೂಡ ಬಿಜೆಪಿ ಬಿಟ್ಟು ಹೊರಗಡೆ ಬಂದಿಲ್ಲ ಅನ್ನೋದು ಕೂಡ ಇದು ಒಂದಷ್ಟು ಉದಾಹರಣೆ ಕೂಡ ಆಗ್ತಾ ಇರುವಂಥದ್ದು. ಜೊತೆಗೆ ಇವತ್ತು ಅಂದರೆ ಉಪಹಾರ ಸೇವನೆಗೆ ಬರ್ತಿರುವಂತಹ ನಿತಿನ್ ನಬೀನ್ ಅವರು ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆ ಅಲಂಕರಿಸಿದ ಬಳಿಕ ಮೊದಲನೇ ಬಾರಿಗೇನೆ ಯಡಿಯೂರಪ್ಪನವರ ನಿವಾಸಕ್ಕೆ ಭೇಟಿ ಕೊಡ್ತಿರುವಂಥದ್ದು. ಅಂದರೆ ಯಡಿಯೂರಪ್ಪನವರ ಗತ್ತು ಯಾವ ಮಟ್ಟದಲ್ಲಿದೆ, ಅಂದರೆ ಯಡಿಯೂರಪ್ಪನವರ ವರ್ಚಸ್ಸು ಎಷ್ಟರ ಮಟ್ಟಿಗಿದೆ ಅಂತ ಇದೇ ಒಂದಷ್ಟು ಸಂದೇಶ ರವಾನೆ ಆಗುತ್ತೆ. ಅಂದರೆ ಒಂದೇ ತಿಂಗಳಲ್ಲಿ 3 ನಾಯಕರು, ಅಂದರೆ ಮೋದಿ ಅವರು ಇರ್ಬೋದು, ಅಮಿತ್ ಶಾ ಅವರು ಇರ್ಬೋದು, ಈಗ ನಿತಿನ್ ನಬೀನ್ ಅವರು ಕೂಡ ಉಪಹಾರ ಸೇವನೆಗೆ ಬರ್ತಾ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪನವರ ಜೊತೆಗೆ ಒಂದಷ್ಟು ವಿಚಾರಗಳು ಅಂತಂದರೆ ಮುಂದಿನ ಚುನಾವಣೆಯಲ್ಲಿ ಯಡಿಯೂರಪ್ಪನವರನ್ನ ಸಂಘಟನೆಯಲ್ಲಿ ಪ್ರವಾಸದಲ್ಲಿ ತೊಡಸ್ಕೊಳ್ಳುವಂಥದ್ದು. ಅಂದರೆ ಯಡಿಯೂರಪ್ಪನವರ ಬಿಟ್ಟು ನಾವು ಚುನಾವಣೆಗೆ ಹೋಗಲ್ಲ,
ನಿಮ್ಮ ನಾಯಕತ್ವದಲ್ಲೇ ನಾವು ಚುನಾವಣೆಗೆ ಹೋಗ್ತೀವಿ, ನಿಮ್ಮ ಸಮುದಾಯದ ಬಲ ಜೊತೆಗಿಟ್ಕೊಂಡೇ ನಾವು ಚುನಾವಣೆಯನ್ನು ಎದುರಿಸ್ತೀವಿ. ಇಂತಹದೊಂದು ಸಂದೇಶವನ್ನು, ಇಂತಹದೊಂದು ಚರ್ಚೆಯನ್ನು ಕೂಡ ಇವತ್ತಿನ ಉಪಹಾರ ಕೂಟದಲ್ಲಿ ಆಗುವಂಥದ್ದು. ಇನ್ನೇನು ನಾಯಕರೆಲ್ಲರೂ ಕೂಡ ಇವತ್ತು ಧವಳಗಿರಿ ನಿವಾಸದಲ್ಲಿ ಕಾಯ್ತಾ ಇರುವಂಥದ್ದು ಗಮನಿಸ್ಬೋದು. ಜೊತೆಗೆ ಆ ನಾಯಕರ ಜೊತೆಗೆ ಸುಮಾರು ಒಂದು ಮುಕ್ಕಾಲು ಗಂಟೆ ಅಂದರೆ 45 ನಿಮಿಷಗಳ ಕಾಲ ಉಪಹಾರ ಸೇವನೆಯಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ಒಂದಷ್ಟು ವಿಚಾರಗಳಂದರೆ ಮುಂದಿನ ಚುನಾವಣೆ ಇರ್ಬೋದು, GBA ಇರ್ಬೋದು, ಹಾಗೆ ಒಂದಷ್ಟು ವಿಧಾನಸಭೆ ಚುನಾವಣೆ ಇರ್ಬೋದು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮಗನ ನಾಯಕತ್ವದ ವಿಚಾರಗಳು ಕೂಡ ಈ ಸಭೆಯಲ್ಲಿ ಅಂದರೆ ಈ ಉಪಹಾರ ಕೂಟದಲ್ಲೂ ಕೂಡ ಚರ್ಚೆ ಆಗುತ್ತೆ. ಹೀಗಾಗಿ ಈ ನಿಟ್ಟಿನಲ್ಲಿ ಬಹಳ ಕೇಂದ್ರ ಬಿಂದು ಆಗಿರುವಂತಹ ಧವಳಗಿರಿ ನಿವಾಸ ಇವತ್ತು ನಿತಿನ್ ನಬೀನ್ ಆಗಮಿಸಿ ಒಂದಷ್ಟು ವಿಚಾರಗಳನ್ನು ಕೂಡ ಚರ್ಚೆ ಮಾಡಲಿದ್ದಾರೆ. ಜೊತೆಗೆ ಇದಾದ ನಂತರ ಸರಣಿ ಸಭೆ ಕೂಡ ಇರುತ್ತೆ. BJP ಕಚೇರಿಗೆ ಹೋಗ್ತಾರೆ, ಅಲ್ಲೂ ಕೂಡ ಒಂದಷ್ಟು ಸರಣಿ ಸಭೆ ಕೂಡ ಇರುತ್ತೆ. ಈ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಸೇರಿದಂತೆ ಸಾಕಷ್ಟು ನಾಯಕರು ಕೂಡ ಈ ಸಭೆಯಲ್ಲಿ ಕೂಡ ಭಾಗವಹಿಸ್ತಾರೆ. ನವೀನ್, ಥ್ಯಾಂಕ್ ಯು ಗಣಪತಿ. ಕೆಲವೇ ಹೊತ್ತಿನಲ್ಲಿ ನಿತಿನ್ ನಬೀನ್ ಅವರು BS ಯಡಿಯೂರಪ್ಪನವರ ನಿವಾಸಕ್ಕೆ ಆಗಮಿಸ್ತಾರೆ. ಅವರನ್ನು ಸ್ವಾಗತಿಸೋದಕ್ಕೋಸ್ಕರ BJPಯ ಹಿರಿಯ ಮುಖಂಡರುಗಳೆಲ್ಲ ಈಗಾಗಲೇ BS ಯಡಿಯೂರಪ್ಪ ನಿವಾಸದತ್ತ ಬಂದಿರುವಂಥದ್ದು. MLC ರವಿಕುಮಾರ್ ಅವರು, CT ರವಿ ಅವರು, ಮಾಜಿ ಸಚಿವರಾದಂತಹ B ಶ್ರೀರಾಮುಲು ಅವರು, ಡಾಕ್ಟರ್ CN ಅಶ್ವತ್ಥನಾರಾಯಣ್ ಅವರು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಶಾಸಕ SR ವಿಶ್ವನಾಥ್ ಸೇರಿದಂತೆ ಹಲವು ಮುಖಂಡರು ಈಗಾಗಲೇ BS ಯಡಿಯೂರಪ್ಪನವರ ಧವಳಗಿರಿ ನಿವಾಸದತ್ತ ಬಂದಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಿತಿನ್ ನಬೀನ್ ಅವರು BS ಯಡಿಯೂರಪ್ಪನವರ ನಿವಾಸಕ್ಕೆ ಬರ್ತಾರೆ. ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಪಕ್ಷ ಸಂಘಟನೆಯಲ್ಲಿ ಇನ್ನಷ್ಟು ಆಕ್ಟಿವ್ ಆಗಿ ತೊಡಗಿಕೊಳ್ಳುವ ಕುರಿತಂತೆ ಮನವಿಯನ್ನ ಮಾಡಲಿದ್ದಾರೆ ಅನ್ನುವ ಮಾಹಿತಿ ಕೂಡ ಇದೆ. ನಿತಿನ್ ನಬೀನ್ ಅವರು ಈ ಸಂದರ್ಭದಲ್ಲಿ BS ಯಡಿಯೂರಪ್ಪನವರಿಗೆ ಮೇ 9ನೇ ತಾರೀಕು BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಏನು ನಡೀತು, ಆ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಭಾಗಿಯಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ರಾಜ್ಯ BJPಗೆ ನಿಮ್ಮ ನಾಯಕತ್ವ ಇನ್ನಷ್ಟು ದಿನಗಳ ಕಾಲ ಮುಂದುವರಿಯಲಿ ಇದೇ ರೀತಿ ಅಂತೇಳಿ ವಿಧಾನಸಭೆ ವಿಪಕ್ಷ ನಾಯಕರಾಗಿರುವಂತಹ R ಅಶೋಕ್ ಅವರು ಕೂಡ ಆಗಮಿಸಿದ್ದಾರೆ. ಅಮಿತ್ ಶಾ ಅವರು ಮೇ 9ನೇ ತಾರೀಕು ಅಭಿಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗೆ ಈಗಾಗಲೇ ಒಮ್ಮೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಮುಂಬರುವ ಚುನಾವಣೆಯಲ್ಲೂ ಕೂಡ ನಿಮ್ಮ ನಾಯಕತ್ವ BJPಯ ಪಕ್ಷಕ್ಕೆ ಇರಲಿ, ನಿಮ್ಮ ಮುಂದಾಳತ್ವದಲ್ಲಿಯೇ ನಾವು ಚುನಾವಣೆಗೆ ಹೋಗೋಣ, ಅಲ್ಲಿಯವರೆಗೂ ಕೂಡ ನೀವು ಪಕ್ಷ ಸಂಘಟನೆಯಲ್ಲಿ ಆಕ್ಟಿವ್ ಆಗಿ ತೊಡಗಿಕೊಳ್ಳಿ ಅಂಥೇಳಿ ಈಗಾಗಲೇ ಚುನಾವಣಾ ರಾಜಕೀಯದಿಂದ BS ಯಡಿಯೂರಪ್ಪನವರು ನಿವೃತ್ತಿಯನ್ನು ಹೊಂದಿದ್ದಾರೆ. ಇತ್ತ BJPಯ ರಾಜ್ಯಾಧ್ಯಕ್ಷರಾಗಿ ಅವರ ಮಗ ಶಾಸಕರು ಆಗಿರುವಂತಹ BY ವಿಜಯೇಂದ್ರ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮಗನಿಗೆ ಮತ್ತಷ್ಟು ಶಕ್ತಿ ತುಂಬುವ ನಿಟ್ಟಿನಲ್ಲಿ BS ಯಡಿಯೂರಪ್ಪನವರು ಇನ್ನಷ್ಟು ಆಕ್ಟಿವ್ ಆಗಲಿ ಅನ್ನೋದು ಹೈಕಮಾಂಡ್ನ ಅಭಿಲಾಷೆ. ಅದನ್ನು BS ಯಡಿಯೂರಪ್ಪನವರಿಗೆ ಈಗಾಗಲೇ ತಿಳಿಸಿದ್ದಾರೆ. ಅದಾದ ನಂತರ ಮಾರನೇ ದಿನವೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಬೆಂಗಳೂರಿಗೆ ಆಗಮಿಸಿದ್ರು. ಈ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರ ಜೊತೆ ಒಂದಷ್ಟು ಮಾತುಕತೆ ಆಗಿದೆ ಅಂತೇಳಿ ಮಾಹಿತಿ ಇದೆ. ಉಭಯ ನಾಯಕರು ಕೂಡ ಹೇಳಿರುವಂಥದ್ದು BS ಯಡಿಯೂರಪ್ಪನವರಿಗೆ ನಿಮ್ಮ ನಾಯಕತ್ವ ಮುಂಬರುವ ಚುನಾವಣೆಯವರೆಗೂ BJPಗೆ ದೊರೆಯಲಿ, ನಿಮ್ಮ ಅನುಭವದ ಲಾಭ BJPಯ ನಾಯಕರಿಗೆ ಸಿಗಲಿ ಅಂತ ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಕೂಡ ಆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಬಲ ವೀರಶೈವ ಲಿಂಗಾಯತ ಸಮುದಾಯದ ಬೆಂಬಲ ಯಡಿಯೂರಪ್ಪನವರಿಗೆ ಇದೆ. ಆ ಸಮುದಾಯದ ನಿರ್ಣಾಯಕವಾದಂತಹ ಸಮುದಾಯ ಚುನಾವಣೆಗಳಲ್ಲಿ ಹಲವು ಕ್ಷೇತ್ರಗಳಲ್ಲಿ ಸಮುದಾಯದ ಮತದಾರರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಈ ನಿಟ್ಟಿನಲ್ಲಿ ಯಡಿಯೂರಪ್ಪನವರ ವರ್ಚಸ್ಸನ್ನು ಬಳಸಿಕೊಂಡು ಮುಂಬರುವ ಚುನಾವಣೆಗಳನ್ನು ಎದುರಿಸುವ ನಿಟ್ಟಿನಲ್ಲಿ BJP ರಣತಂತ್ರವನ್ನು ರೂಪಿಸಿಕೊಳ್ತಾ ಇರುವಂಥದ್ದು. ಅದು ಬಹುಶಃ ಶೀಘ್ರದಲ್ಲೇ ನಡೆಯುವಂತಹ GBA ಚುನಾವಣೆ ಇರ್ಬೋದು. ಸದ್ಯ ಆಗಸ್ಟ್ನ ಒಳಗೆ GBA ಚುನಾವಣೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡಲಾಗಿರುವಂಥದ್ದು. ಸೊ ಆಗಸ್ಟ್ನ ಒಳಗೆ GBA ಚುನಾವಣೆಗಳು ಕೂಡ ನಡೆಯುವ ಸಾಧ್ಯತೆ ಇದೆ. ಅದಲ್ಲದೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಕಡೆ ಇದ್ದಾವೆ. ಅದಾದ ಮೇಲೆ 2028ಕ್ಕೆ ವಿಧಾನಸಭೆ ಚುನಾವಣೆ ಇದೆ. ಎಲ್ಲ ಚುನಾವಣೆಗಳಲ್ಲೂ ಕೂಡ ಯಡಿಯೂರಪ್ಪನವರ ಅನುಭವ, ಅವರ ವರ್ಚಸ್ಸು ಪಕ್ಷಕ್ಕೆ ಅನುಕೂಲಕರ ಅನ್ನೋದನ್ನು ಮನಗಂಡಿರುವಂತಹ BJPಯ ನಾಯಕರು, ಅಂದರೆ ಯಡಿಯೂರಪ್ಪನವರು ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನು ಹೊಂದಿದ್ರೂ ಕೂಡ ರಾಜ್ಯದಲ್ಲಿ ಸಮುದಾಯಗಳಲ್ಲಿ ಯಡಿಯೂರಪ್ಪನವರ ಪ್ರಭಾವ, ಅವರ ವರ್ಚಸ್ಸು ಮಾತ್ರ ಕಡಿಮೆಯಾಗಿಲ್ಲ. ಹೀಗಾಗಿ ಇದು BJPಗೆ ಪ್ಲಸ್ ಆಗತ್ತೆ ಅನ್ನುವ ಕಾರಣಕ್ಕೆ ಆಕ್ಟಿವ್ ಆಗಿರಿ ಅನ್ನುವ ವಿಚಾರವನ್ನ ಅವರಿಗೂ ಕೂಡ ಮನವಿ ಮಾಡಿದ್ದಾರೆ ಹೈಕಮಾಂಡ್ನ ನಾಯಕರು. ಅದೇ ನಿಟ್ಟಿನಲ್ಲಿ ಅಮಿತ್ ಶಾ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತುಕತೆ ನಡೆಸಿದ ಬಳಿಕ ಇದೀಗ ರಾಜ್ಯಕ್ಕೆ ಬಂದಿರುವಂತಹ BJPಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು
ರಾಜ್ಯಕ್ಕೆ ಬರ್ತಾ ಇದ್ದಂತೆಯೇ ಮಾಡ್ತಾ ಇರುವಂತಹ ಮೊದಲ ಕೆಲಸ BS ಯಡಿಯೂರಪ್ಪನವರನ್ನ ಭೇಟಿಯಾಗ್ತಾ ಇರುವಂಥದ್ದು. ಈ ಮೂಲಕ ಯಡಿಯೂರಪ್ಪ ಅವರ ಜೊತೆ ಪ್ರಸ್ತುತ ರಾಜ್ಯ ಬಿಜೆಪಿ ಸಂಘಟನೆ ಬಗ್ಗೆ ಕೂಡ ಅವರು ಚರ್ಚೆಯನ್ನು ನಡೆಸ್ತಾರೆ. ಜೊತೆಗೆ ಬಿಜೆಪಿಯಲ್ಲಿ ಸಾಕಷ್ಟು ಜನ ವರಿಷ್ಠರು ಇದ್ದಾರೆ, ಹಲವು ಹಿರಿಯ ನಾಯಕರಿದ್ದಾರೆ. ಅವರೆಲ್ಲರೂ ಒಂದು ತೂಕ ಆದಲ್ಲಿ ಬಿಜೆಪಿ ವೀರಶೈವ ಲಿಂಗಾಯತ ಸಮುದಾಯದ ವಿಚಾರಕ್ಕೆ ಬಂದಾಗ ಬಿಜೆಪಿಯಲ್ಲಿ BS ಯಡಿಯೂರಪ್ಪನವರದ್ದೇ ಒಂದು ತೂಕ. ಈ ನಿಟ್ಟಿನಲ್ಲಿ ಅವರ ವರ್ಚಸ್ಸಿನ ಮೇಲೆ ಮತ್ತಷ್ಟು ಬಲವಾದ ನಂಬಿಕೆ ಹೈಕಮಾಂಡ್ಗೆ ಇರುವಂಥದ್ದು. ಹೀಗಾಗಿ 2028ರ ಎಲೆಕ್ಷನ್ನಲ್ಲೂ ಕೂಡ BS ಯಡಿಯೂರಪ್ಪರವರನ್ನು ಜೊತೆಯಲ್ಲೇ ಕರೆದೊಯ್ಯೋದಕ್ಕೆ ಬಿಜೆಪಿ ಹೈಕಮಾಂಡ್ ತೀರ್ಮಾನವನ್ನು ಮಾಡಿದೆ. BSYರ ಸಂಘಟನೆಯ ಶಕ್ತಿ ಸದ್ಯ ರಾಜ್ಯ ಬಿಜೆಪಿಗೂ ಕೂಡ ಅನಿವಾರ್ಯವಾಗಿರುವಂಥದ್ದು. ಮೋದಿ ಹಾಗೆ ಅಮಿತ್ ಶಾ ಅವರು ಬಂದಾಗಲೂ ಕೂಡ ಯಡಿಯೂರಪ್ಪರವರನ್ನ ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ರು. ಈಗ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಕೂಡ BSY ಅವರನ್ನು ಭೇಟಿಯಾಗ್ತಾ ಇರುವಂಥದ್ದು. ಯಡಿಯೂರಪ್ಪನವರನ್ನು ರಾಜ್ಯಕ್ಕೆ ಬರ್ತಾ ಇದ್ದಂತೆ ಅವರು ಮಾಡ್ತಾ ಇರುವಂತಹ ಮೊದಲ ಕೆಲಸ ಯಡಿಯೂರಪ್ಪನವರ ಜೊತೆ ಭೇಟಿ ಮಾಡಿ ಅವರ ಜೊತೆಯಲ್ಲಿ ಚರ್ಚೆ ಮಾಡುವಂಥದ್ದು. ಯಡಿಯೂರಪ್ಪ ಇಲ್ಲದೆ ಚುನಾವಣೆಗೆ ಹೋಗಲ್ಲ, ಅವರನ್ನು ನಾವು ಪಕ್ಷದಿಂದ ದೂರ ಇಡುವ ಮಾತೇ ಇಲ್ಲ ಅನ್ನುವ ಸಂದೇಶವನ್ನು, ಪ್ರಬಲ ಸಮುದಾಯಕ್ಕೆ ನಾವು ಅವರನ್ನು ದೂರ ಇಟ್ಟು ಅನ್ಯಾಯವನ್ನೂ ಮಾಡೋದಿಲ್ಲ ಅನ್ನೋ ಸಂದೇಶವನ್ನು ರಾಜ್ಯದ ಜನತೆಗೆ ರವಾನಿಸುವ ಕೆಲಸವನ್ನು ಈ ಮೂಲಕ ಬಿಜೆಪಿ ಮಾಡ್ತಾ ಇರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.